ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಚದುರಂಗದಾಟ ಜೋರಾಗಿದ್ದು ಪರ ವಿರೋಧದ ಚರ್ಚೆ ಶುರುವಾಗಿದೆ. ಜಾತಿ ಗಣತಿಯ ಅಸಲಿ ಆಟಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮುನ್ನುಡಿಯನ್ನ ಬರೆದಿದ್ದು ಪಕ್ಷದಲ್ಲಿ ಗಲಾಟೆ, ಜಂಜಾಟ ಎಲ್ಲವೂ ಕಂಡು ಬರ್ತಾ ಇದೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಒಕ್ಕಲಿಗರು ಕೂಡ ಕೆಂಡ ಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಹಿರಂಗ ಬೇಸರವನ್ನ ಹೊರಹಾಕಿದ್ದಾರೆ. ರಾಜ್ಯ ರಾಜಕೀಯದಲ್ಲೇ ಚದುರಂಗದಾಟ ಜೋರಾಗಿತ್ತು. ಪರ ವಿರೋಧದ ಚರ್ಚೆ, ಅಸಲಿ ಆಟ ಕೂಡ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯನವರು ಇಟ್ಟಂತಹ ಚೆಕ್ಮೇಟ್ ಇಂದಾಗಿ ಕಾಂಗ್ರೆಸ್ನಲ್ಲೇ ಗಲಾಟೆಯ ಜಂಜಾಟ ಕೂಡ ಜೋರಾಗಿದೆ. ಇವತ್ತು ಒಕ್ಕಲಿಗರ ಸಭೆ ಕೂಡ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕರೆದಿದ್ದಾರೆ ಒಕ್ಕಲಿಗರ ಸಭೆಯನ್ನು ಇಂದು ಸಂಜೆ 6 ಗಂಟೆಗೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಮುದಾಯವಾರು ಸಭೆಗಳನ್ನು ಕರೆದು ಸಚಿವರು, ಶಾಸಕರು ಇವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ ಜಾತಿ ಗಣತಿ ವಿಚಾರವಾಗಿ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಿಕ್ಕೆ ಮುಂದಾಗ್ತಾ ಇದ್ದು ಹಿಂದೆ ಹೊರಬೀಳತ್ತೆ ಭವಿಷ್ಯ. ಏನಾಗತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ಗಣತಿ ಗಲಾಟೆ ಜೋರಾಗ್ತಾ ಇದ್ದು ಒಂದು ಕಡೆ ಸ್ವಪಕ್ಷದಲ್ಲಿರೋ ಒಕ್ಕಲಿಗರೇ ನಿಗಿ ಕೆಂಡವಾದಂತೆ ಕಾಣಿಸ್ತಾ ಇದೆ. ಏನ್ ಬೇಕಾದ್ರೂ ಆಗಬಹುದು, ವಿರೋಧವನ್ನ ಕೂಡ ಕಟ್ಕೊಳ್ಬಹುದು ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡಲೇ ಮೀಟಿಂಗ್ ಅನ್ನ ಆಯಾ ಸಮುದಾಯದ ನಾಯಕರ ಜೊತೆಗೆ ಮೀಟಿಂಗ್ ಅನ್ನ ಕೂಡ ಮಾಡಿ ಅಂತ ಹೇಳಿ ತಿಳಿಸಿದ್ದು. ಅಂತೆ ಇವತ್ತು ಮೀಟಿಂಗ್ ಕೂಡ ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ಡಿಕೆ ಶಿವಕುಮಾರ್ ತಮ್ಮ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಅವರ ಇಂಗಿತ ಏನಿದೆ, ಶಾಸಕರು, ಸಚಿವರುಗಳು ಏನ್ ಹೇಳ್ತಾರೆ ಈ ಜಾತಿ ಗಣತಿಯಲ್ಲಿ, ಸಾಧಕ ಬಾಧಕ ಎಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿ ಈಗ ಬಹಿರಂಗವಾಗಿ ಅವರು ಕೂಡ ಬೇಸರವನ್ನ ಹೊರ ಹಾಕಿದ್ದಾರೆ. ಇನ್ನೂ ಗೊತ್ತಿಲ್ಲ ಏನೆಲ್ಲ ಇದೆ ಅಂತ. ಸೋರಿಕೆಯಾದ ಅಂಕಿ ಅಂಶಗಳನ್ನ ಮುಂದಿಟ್ಕೊಂಡೇ ಬೇಸರವನ್ನ ಹೊರ ಹಾಕಿರೋದು. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರೇ ಅದಕ್ಕೆ ತಣ್ಣೀರನ್ನ ಎರಚಬೇಕು, ಅಂದ್ರೆ ಮೀಟಿಂಗ್ ಆಗ್ಲೇಬೇಕು, ಸ್ವಪಕ್ಷದ ನಾಯಕರುಗಳು ಮೀಟಿಂಗ್ ಅನ್ನ ಮಾಡ್ಲಿ ಅಂತ ಹೇಳಿ ಮುಂದಾಗಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ನಾಯಕರ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಅವರಲ್ಲಿ ಜಾತಿ ಗಣತಿಯ ವಿಚಾರವಾಗಿ ಏನ್ ಪ್ರಸ್ತಾಪ ಮಾಡ್ತಾರೆ, ಅವರ ಒಂದು ವಿಚಾರಧಾರೆ ಏನು ಅಂತ. ಇತ್ತ ಸಮುದಾಯದಿಂದಲೂ ಕೂಡ ಮಧ್ಯಾಹ್ನ 1:30ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆಯೋದಕ್ಕೆ ಸಮುದಾಯದ ಮುಖಂಡರು ಮುಂದಾಗಿದ್ದು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಬಹುದು ಅಂತ ಹೇಳಿ